ಹೆಸರಿಗಷ್ಟೇ ಬಡವರದ್ದು. ಆದರೆ ಅದು ಈಗ ದೊಡ್ಡ ರಿಯಲ್ ಎಸ್ಟೇಟ್ ದಂಧೆಯಾಗಿ ಪರಿವರ್ತನೆಯಾಗಿದೆ. ಶ್ರೀಮಂತರು, ಭ್ರಷ್ಟ ಅಧಿಕಾರಿಗಳು, ರಾಜಕಾರಣಿಗಳ ಚೇಲಾಗಳೇ ಇಡೀ ಆಶ್ರಯ ಲೇಔಟ್ ಅನ್ನ ತಮ್ಮ ಕಬ್ಜಾದಲ್ಲಿ ಇಟ್ಟುಕೊಂಡು ಯಾವ ರೀತಿಯೆಲ್ಲ ಗೋಲ್ಮಾಲ್ ಮಾಡಿದ್ದಾರೆ ಅನ್ನೋದ್ರ ವಿವರ ಕೊಡ್ತೀನಿ, ಬನ್ನಿ. ಆಶ್ರಯ ಹಕ್ಕುಪತ್ರ 93-94ನೇ ಸಾಲಿನಲ್ಲಿ ಹಕ್ಕುಪತ್ರ ಕೊಟ್ಟರು. ಇದುವರೆಗೆ ಕಂದಾಯನೂ ಕಟ್ಟಿಸ್ಕೊಂಡಿದ್ದಾರೆ. ಕಂದಾಯ ರಸೀದಿ ಸಹ ನಮ್ಮ ಹತ್ರ ಇದೆ. ಆದರೆ ಇದುವರೆಗೂ ಕೇಳಿದ್ರೆ, ಪಂಚಾಯತಿಲಿ ಕೇಳಿದ್ರೆ ನೀವು ಅವರು ಫಾರ್ವರ್ಡ್ ಮಾಡ್ತೀವಿ ತಹಶೀಲ್ದಾರಿಗೆ ಅಂತ ಹೇಳ್ತಾರೆ. ತಹಶೀಲ್ದಾರ್ ಆಫೀಸಲ್ಲಿ ಕೇಳಿದ್ರೆ ನೀವು ಪಂಚಾಯತಿಲಿ ಹೋಗಿ ಕೇಳ್ಕೊಳ್ಳಿ ಅಂತಂದರು. ಇದುವರೆಗೂ ಯಾವುದೂ ಗುರುತು ಮಾಡಿಕೊಟ್ಟಿಲ್ಲ. ಯಾರು ಒಬ್ರಿಗೂ ಸಹ ಅಲ್ಲೇ ನಿವೇಶನ ಇಲ್ಲಿ ಬರುತ್ತೆ ಅಂತಲೂ ತೋರಿಸ್ಕೊಟ್ಟಿಲ್ಲ. ನೋಡಿದ್ರ, ಇದನ್ನೇ ಹೇಳೋದು ಮುಂಗೈಗೆ ಬೆಲ್ಲ ಹಚ್ಚಿ ಚಂದ ನೋಡೋದು ಅಂತ. ನಿವೇಶನವೇ ತೋರಿಸದೆ ಬರೀ ಆಶ್ರಯ ಯೋಜನೆಯ ಹಕ್ಕುಪತ್ರ ಕೊಟ್ಟು ಯಾವ ರೀತಿ ಬಡವರಿಗೆ ಅನ್ಯಾಯ ಮಾಡ್ತಿದ್ದಾರೆ ನೋಡಿ. ನಮಗೆ ಸೈಟ್ ಇಲ್ಲ, ಬೇರೆಯವರಿಗೆಲ್ಲ 30-40 ಸೈಟ್ಗಿಂತನೂ ಜಾಸ್ತಿ ಮಾಡಿಕೊಂಡು ಅವ್ರು ಎಕರೆಗಟ್ಟಲೆ ತೋಟ ಮಾಡಿಕೊಂಡು ಅವರಿಗೆ ಯಾವುದೇ ಮೂಲ ದಾಖಲಾತಿ ಇಲ್ಲ, ದಾಖಲಾತಿ ಇಲ್ಲದೆ ಅವ್ರು ಬದುಕ್ತಾ ಇದ್ದಾರೆ. ನಮಗೆ ದಾಖಲಾತಿ ಇದ್ರೂ ಸಹಿತ ನಾವು ಕಂದಾಯ ಕಟ್ತಾ ಇದ್ದೀವಿ, ನಮಗೆ ಯಾವುದೇ ರೀತಿಯಿಂದ ಮನೆ ಕಟ್ಲಿಕ್ಕೆ ಬಿಡ್ತಾ ಇಲ್ಲ. ಸರ್ಕಾರವೇ ಕೊಟ್ಟಿರುವಂಥದ್ದು. ಅವ್ರು ಯಾವ ರೀತಿ ಕಸ್ಕೊಳ್ಬೇಕಂತ ನೋಡ್ತಿದಾರೋ ನಮಗಂತೂ ಅರ್ಥ ಆಗ್ತಾ ಇಲ್ಲ. 1992ರಲ್ಲೇ ಅಂದಿನ ಮುಖ್ಯಮಂತ್ರಿ ಬಂಗಾರಪ್ಪ ಅವರು ಆಶ್ರಯ ಯೋಜನೆ ಜಾರಿಗೆ ತಂದ್ರು. ಹೆಮ್ಮೆಯಿಂದಲೇ ರಾಜ್ಯದ ಬಡವರಿಗೆಲ್ಲ ಹಕ್ಕುಪತ್ರ ಹಂಚಿದ್ರು. ಆದ್ರೆ ಭ್ರಷ್ಟ ಅಧಿಕಾರಿಗಳು ಅವತ್ತೇ ಮುಖ್ಯಮಂತ್ರಿಗಳಿಗೆ ಟೋಪಿ ಹಾಕಿದ್ರು. ಹೇಗೆ ಗೊತ್ತಾ? ಅಸಲಿಗೆ ಅಧಿಕಾರಿಗಳು ಆಶ್ರಯ ಲೇಔಟ್ಗಳನ್ನ ನಿರ್ಮಿಸಲೇ ಇಲ್ಲ, ಬರೀ ಕಾಗದದಲ್ಲಿ ಬಡಾವಣೆಯ ನಕ್ಷೆ ಬರೆದ್ರು. ಅಂದಾಜಿಗೆ ನಿವೇಶನ ನಂಬರ್ಗಳನ್ನ ಹಾಕಿ ಹಕ್ಕುಪತ್ರ ಹಂಚಿ ಮೋಸ ಮಾಡಿದ್ರು. ಹಕ್ಕುಪತ್ರ ಪಡೆದ ಬಡವರು ಆಶ್ರಯ ನಿವೇಶನಗಳನ್ನ ಹುಡುಕಲಾರಂಭಿಸಿದ್ರು. ಆದ್ರೆ ಅಲ್ಲಿ ನಿವೇಶನ ಬಿಡಿ, ಬಡಾವಣೆಗಳೇ ಇಲ್ಲ. ಇದಕ್ಕೆ ಇವರೇ ಒಳ್ಳೆ ಉದಾಹರಣೆ. ಇವರಿಗೆ ಹಕ್ಕುಪತ್ರ ಕೊಟ್ಟ ಸರ್ವೆ ನಂಬರ್ ಅನ್ನ ಹುಡುಕುತ್ತಾ ನಾವು ಹೋದ್ವಿ. ಆದ್ರೆ ನಮಗೆ ಕಂಡಿದ್ದೇನು ಗೊತ್ತಾ? ನೋಡಿ, ಇದು ಸರ್ವೆ ನಂಬರ್ 13. ಇದರಲ್ಲಿ ಸುಮಾರು 100 ಎಕರೆ ಜಮೀನಿದೆ. ಆದರೆ ಆಶ್ರಯ ಮನೆಗಳಿಗೆ ಕೊಟ್ಟಿರುವಂತಹ 20 ನಿವೇಶನ ಎಲ್ಲಿದೆ, ಅವ್ರಿಗೆ ಕೊಟ್ಟ ಜಾಗ ಎಲ್ಲಿದೆ, ಅಟ್ಲೀಸ್ಟ್ ಲೇಔಟ್ನ ಜಾಗ ಎಷ್ಟು ಅನ್ನುವಂಥದ್ದನ್ನು ಗುರುತಿಸದ ಕಾರಣ ಈಗ ಯಾರ್ದು ಎಲ್ಲಿ ನಿವೇಶನ ಏನು ಎತ್ತ ಇವ್ರ ಹತ್ರ ಬರೀ ಹಕ್ಕುಪತ್ರ ಇದೆ ಬಿಟ್ಟರೆ ಬೇರೆ ಏನೇನೂ ಇಲ್ಲ. ಆಮೇಲೆ ದುರಂತ ಅಂದರೆ ಇದೇ ಜಾಗವನ್ನ ಇಲ್ಲೊಂದು ಕೃಷಿ ವಿಶ್ವವಿದ್ಯಾನಿಲಯಕ್ಕೆ ಬಿಟ್ಟು ಕೊಟ್ಟಿದ್ದಾರೆ. ಹಾಗಾಗಿ ಇವರು ಆತಂಕಿತರಾಗಿ ಇಲ್ಲಿ ಏನು ಒಂದು ಸೈಟ್ ಕೊಟ್ಟಿದ್ದಾರೆ, ನಿವೇಶನದಾರರು ಒಂದು ಸಣ್ಣದಾಗಿ ಶೆಡ್ ಮಾಡಿಕೊಂಡು ಇದನ್ನು ಇಲ್ಲಿ ನಮ್ಮ ಸೈಟ್ ಇದೆ, ಇದೇ ಸರ್ವೆ ನಂಬರಲ್ಲಿ ಅಂತ ಹೇಳ್ಕೊಳ್ಳೋಕೆ ಸಾಧ್ಯ ಇಲ್ಲೊಂದು ಶೆಡ್ ಹಾಕಿದ್ರು. ಆದರೆ ಇದೇ ತಹಶೀಲ್ದಾರ್ನವರು ಎಲ್ಲರೂ ಬಂದು ಈ ಶೆಡ್ಡನ್ನು ಕಿತ್ತು ಹಾಕಿಬಿಟ್ಟಿದ್ದಾರೆ. ಈಗ ನೀವು ಹಾಕಿದ್ದು ಅಂದ್ರೆ ನಮ್ಮ ಜಾಗ ಇಲ್ಲಿದೆ ಅಂತ ಹೇಳಕ್ಕೋಸ್ಕರ ಒಂದು ಗುರ್ತು ಮಾಡ್ಕೊಳ್ಳೋದಕ್ಕೆ ಇದು ಜಾಗ ಇರಬಹುದು. 13 ಸರ್ವೆ ನಂಬರ್ 13 ಹೌದು. ಇದು ಪಂಚಾಯತಿಯವ್ರು ಏನಂದ್ರೆ ಇಲ್ಲೊಂದು ಶೆಡ್ ಮಾಡ್ಕೊಳ್ಳಿ, ನಾವು ಅದಕ್ಕೆ ಕಂದಾಯ ಹಾಕಿ ಕೊಡ್ತೀವಿ ಅಂತಂದ್ರು. ಇದುವರೆಗೂ ಕಂದಾಯ ಕಟ್ಸ್ಕೊಂಡಿದ್ದಾರೆ, ಜಾಗ ಕೊಟ್ಟಿಲ್ಲ ನಮಗೆ. ಇದೊಂದು ಉದಾಹರಣೆಯಷ್ಟೇ. ಈ ದಾಖಲೆಯಲ್ಲಿರೋ ಸಾಗರ ತಾಲೂಕಿನ ಗ್ರಾಮೀಣ ಭಾಗದ ಹೆಚ್ಚಿನ ಎಲ್ಲಾ ಆಶ್ರಯ ಬಡಾವಣೆಗಳು ವಾಸ್ತವವಾಗಿ ನಿರ್ಮಾಣವೇ ಆಗಿಲ್ಲ. ನಾವು ಆ ಬಡಾವಣೆಗಳನ್ನು ಹುಡುಕೋ ಎಲ್ಲಾ ಪ್ರಯತ್ನವನ್ನ ಮಾಡಿ ವಿಫಲರಾದೆವು. ಲೇಔಟ್ ಅಲ್ಲಿ ಕೃಷಿ ಭಾಗ್ಯ. ಇನ್ನು ಸಾಗರ ತಾಲೂಕಿನ ಹೆಚ್ಚಿನ ಆಶ್ರಯ ಲೇಔಟ್ಗಳು ಶ್ರೀಮಂತರ ಗದ್ದೆ ತೋಟಗಳಾಗಿವೆ. ಅವರು ಬೇಲಿ ಹಾಕಿ ಕೃಷಿ ಭಾಗ್ಯ ಅನುಭವಿಸುತ್ತಿದ್ದಾರೆ. ಅನಂತಪುರ ಗ್ರಾಮ ಪಂಚಾಯಿತಿಯ 157ನೇ ಸರ್ವೆ ನಂಬರಲ್ಲಿ ನಾನಿದ್ದೀನಿ. ಈ ಆಶ್ರಯ ಲೇಔಟ್ ಈಗ ಯಾವ ಸ್ವರೂಪದಲ್ಲಿದೆ ನೋಡಿ. ಆ್ಯಕ್ಚುಲಿ ಇದು ಬಡವರಿಗೆ ಇಲ್ಲಿ ನಿವೇಶನಗಳನ್ನು ಗುರುತಿಸಿ ಇಲ್ಲಿ ಲೇಔಟ್ಗಳನ್ನು ಮಾಡಬೇಕಿತ್ತು. ಇವರು ನಿವೇಶನಗಳನ್ನು ಗುರುತಿಸಿಲ್ಲ, ಪೋಡಿ ಮಾಡಿ ಕೊಡಲಿಲ್ಲ. ಹಾಗಾಗಿ ಇವತ್ತು ಇದನ್ನು ಬಗರ್ ಹುಕುಂ ಸಾಗುವಳಿ ಮಾಡಿಕೊಂಡು ಎಂಜಾಯ್ ಮಾಡ್ತಿದ್ದಾರೆ. ಆದರೆ ಯಾರಿಗೆ ನಿವೇಶನವನ್ನು ಹಕ್ಕುಪತ್ರ ಕೊಟ್ಟಿದ್ದಾರೆ, ಪಾಪ ಅವರು ಹಕ್ಕುಪತ್ರವನ್ನು ಕೈಯಲ್ಲಿ ಹಿಡ್ಕೊಂಡು ಯಾವಾಗ ನಮ್ಮ ಸೂರಿನ ಕನಸು ನನಸಾಗುತ್ತೆ ಅಂತಾರೆ. ಅಂದರೆ ಅಧಿಕಾರಿಗಳ ಬಳಿಯೇ ಮನೆ ಇರುತ್ತೆ, ಬಂಗ್ಲೆ ಇರುತ್ತೆ, ಅವರಿಗೆ ಸೂರಿನ ಸಮಸ್ಯೆ ಗೊತ್ತಾಗಲ್ಲ. ಬಡವರಿಗೆ ಅವರು ಹರಕುಲು ಮುರುಕುಲು ಮನೆಯಲ್ಲಿ ಇರ್ತಾರೆ, ಅವರಿಗೆ ಸೂರಿನ ಸಮಸ್ಯೆ ಗೊತ್ತಾಗುತ್ತೆ. ಹಾಗಾಗಿ ಈ ಭ್ರಷ್ಟ ಅಧಿಕಾರಿಗಳಿಗೆ ಯಾವಾಗ ಬುದ್ಧಿ ಬರುತ್ತೋ ಗೊತ್ತಾಗ್ತಿಲ್ಲ. ಈ ಬಗ್ಗೆ ಫಲಾನುಭವಿಗಳು ಅಧಿಕಾರಿಗಳಿಗೆ ಎಷ್ಟು ಬಾರಿ ದೂರು ಕೊಟ್ಟರೂ ಪ್ರಯೋಜನವೇ ಇಲ್ವಂತೆ. ಎಲ್ಲರೂ ಪ್ರಭಾವಿಗಳ ಪರವಾಗಿಯೇ ವಕಾಲತ್ತು ಮಾಡ್ತಾರಂತೆ. ಇರುವಂತೆ ಪಂಚಾಯತ್ ವ್ಯಾಪ್ತಿಯಲ್ಲಿ ಸರ್ವೆ ನಂಬರ್ 66, 77, ಮತ್ತೊಂದು 21, 25 ಮತ್ತು ಹೊಸಕಪ್ಪ ಗ್ರಾಮ 51 ಸರ್ವೆ ನಂಬರಲ್ಲಿ ಈಗ ಹಾಲಿ ಮಂಜೂರಾತಿ ಮಾಡಿಕೊಟ್ಟಿರೋದು, ಹಕ್ಕುಪತ್ರ ಕೊಟ್ಟಿದ್ದಾರೆ 150 ಜನಕ್ಕೆ. ನಿವೇಶನ ಕೊಡೋದಕ್ಕೂ ಅವಕಾಶ ಇರೋದು ಜಾಗ ಅದು ಒತ್ತುವರಿ ಮಾಡಿದ್ದಾರೆ. ಕೆಲವೇ
ಅದನ್ನು ಎಷ್ಟೇ ಕಂಪ್ಲೇಂಟ್ ಮಾಡಿದ್ರು ತಹಸೀಲ್ದಾರ್ ಅವರು ಗಮನಕ್ಕೆ ಹಾಕಿದ್ರು, ನಾವು ಮಂಜೂರಾತಿ ಮಾಡಿಕೊಟ್ಟಿದ್ವಿ, ಪಿ ಡಿ ಒ ಸಂಬಂಧಪಡ್ತಾನೆ ಅಂತಾರೆ. ಪಿ ಡಿ ಒ ಕೇಳಿದರೆ ನನಗೆ ಸಂಬಂಧ ಇಲ್ಲ, ತಹಸೀಲ್ದಾರಿಗೆ ಸಂಬಂಧ. ಅನುದಾನ ಗುಳುಂ. ಭ್ರಷ್ಟ ಅಧಿಕಾರಿಗಳು ಬಡವರಿಗೆ ಮಾತ್ರವಲ್ಲ ಸರ್ಕಾರವನ್ನು ವಂಚಿಸಿದ್ದಾರೆ. ಆಶ್ರಯ ಲೇಔಟ್ಗಳನ್ನು ನಿರ್ಮಿಸಲು ಬಿಡುಗಡೆ ಮಾಡಿರೋ ಕೋಟ್ಯಾಂತರ ರೂಪಾಯಿ ಅನುದಾನವನ್ನು ಗುಳುಂ ಮಾಡಿ ಭಾರೀ ಹಗರಣ ಮಾಡಿದ್ದಾರೆ. ಕೋಟ್ಯಾಂತರ ರೂಪಾಯಿ ಹಣನ 92-93ರಲ್ಲೇ ಬಂಗಾರಪ್ಪನವರ ಏನು ಕನಸಿನ ಯೋಜನೆ ಆಗಿತ್ತು, ಆ ಕನಸಿನ ಯೋಜನೆಯಲ್ಲಿ ಹಣನ ಎಲ್ಲ ತಿಂದು ತೆಗೆ ನಿರ್ಮಾಣ ಮಾಡಿಲ್ಲ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ನಕಾಶೆ ಎಲ್ಲ ಕಡತಗಳಲ್ಲಿ ಮಾಡಿ ತಾಲೂಕು ಕಚೇರಿ ಕಡತಗಳಲ್ಲಿ ಇಟ್ಕೊಂಡಿದ್ದಾರೆ ಅಷ್ಟೇ. ಅದನ್ನು ಒಂದನ್ನು ಗ್ರಾಮ ಪಂಚಾಯತಿಗೆ ವರ್ಗಾವಣೆ ಆಗಿಲ್ಲ. ಅದು ಯಾವುದೋ ಈ ಆಶ್ರಯ ಲೇಔಟ್ ನಿರ್ಮಾಣ ಆಗದ ಕುರಿತು ಗ್ರಾಮ ಪಂಚಾಯಿತಿ ಸದಸ್ಯರು ಎಷ್ಟೇ ಪತ್ರ ಬರೆದು ಯಾವ ಅಧಿಕಾರಿಗಳಿಂದಲೂ ಉತ್ತರ ಬರಲ್ವಂತೆ. ಅಧಿಕಾರಿಗಳಿಗೆ ಆ ಬಡಾವಣೆಗಳ ನಿರ್ಮಾಣ ಮಾಡೋದ್ರ ಬಗ್ಗೆ ಆಸಕ್ತಿ ಇಲ್ಲ, ಮತ್ತು ಅದರಲ್ಲಿ ನಮಗೆ ಇಚ್ಛಾಶಕ್ತಿ ಇಲ್ಲ ಅಂತ ಅಷ್ಟೇ ಹೇಳಬೇಕು. ಯಾಕೆ ಅಂತ ಹೇಳಿದ್ರೆ ಸರ್ವೆ ನಂಬರ್ 117ರಲ್ಲಿ 24 ಜನಕ್ಕೆ ಏನು ಹಕ್ಕುಪತ್ರ ಕೊಟ್ಟಿದ್ದಾರೆ. ಇವತ್ತಿಗೂ ಕೆಲವರು 10-15 ಜನ ಕಂದಾಯ ಕಟ್ಕೊಂಡು ಹೋಗ್ತಾ ಇದ್ದಾರೆ. ಈ ಜಾಗ ಗ್ರಾಮ ಪಂಚಾಯತ್ಗೆ ಸಂಬಂಧಪಟ್ಟಿದ್ದು ಅಂತಕ್ಕಂಥ ಆ ಪಹಣಿ ಪತ್ರಿಕೆಗಳಲ್ಲಿ ಅವರು ಗುರುಸಿ ನಮಗೆ ಆ ಕಡತವನ್ನು ನಮಗೆ ವರ್ಗಾವಣೆ ಮಾಡಬೇಕಾಗಿತ್ತು. ಇಲ್ಲಿ ಹಕ್ಕುಪತ್ರ ತಗೊಂಡು ತಾಲೂಕು ಕಚೇರಿಗೆ ಜನ ಹೋಗಿ ಕೇಳಿದ್ರೆ ಗ್ರಾಮ ಪಂಚಾಯತ್ಗೆ ವರ್ಗಾವಣೆ ಮಾಡಿದ್ದೀವಿ, ನೀವು ಅಲ್ಲಿ ವಿಚಾರಗಳು ಅಂತೇಳಿ ಸಬೂಬು ಹೇಳಿ ಕಳಿಸ್ತಾ ಇದ್ದಾರೆ ವಿನಃ ವಾಸ್ತವಿಕವಾಗಿ ನಮಗೆ ಯಾವುದೇ ಕಡತವನ್ನು ವರ್ಗಾವಣೆ ಮಾಡಿಲ್ಲ ಅವರು. ಅಧಿಕಾರಿಗಳು ನಕ್ರ ಮಾಡ್ತಾರೆ. ಈ ಬಗ್ಗೆ ನಾವು ತಾಲೂಕು ಕಚೇರಿಗೆ ಹೋಗಿ ತಹಶೀಲ್ದಾರ್ ಬಳಿ ವಿಚಾರಿಸಿದ್ರೆ ಅವರು ಕೊಡೋ ಉತ್ತರವನ್ನೊಮ್ಮೆ ಕೇಳಿ. 10 ಎಕರೆ ಬಿಟ್ಟು ಕಟ್ಟಿ ಅಂತಂದ್ರೆ ಅವ್ರು ಎಲ್ಲಿಂದ ಕಟ್ಟಿದ್ರು? ಸರ್ವೆ ನಂಬರ್ ಅಲ್ಲಿ ಇದ್ರ ಮೇಲೆ ನಂಬರ್ ಹಾಕಿ ಒಂದು ಸರ್ವೆ ನಂಬರ್ 106 ಎಕರೆ ಇರುತ್ತೆ. ಎಲ್ಲಿಂದ ಹುಡುಕ್ತಾರೆ ಅವರು? ಸರ್ವೆ ನಂಬರ್ 13 ಅಂತ ಇಟ್ಕೊಳ್ಳಿ. ಈಗ ಆಶ್ರಯಕ್ಕೆ ಅಂತ ಬೇಕಾದ್ರೆ ನೀವು ನಮ್ಮ ಜೊತೆ ಫ್ರೀ ಇದ್ರೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಒಂದು ಲೇಔಟ್ ತೋರಿಸ್ತೀನಿ ಇಲ್ಲೇ ಪಕ್ಕದಲ್ಲೇ ಫ್ರೀ ಇದ್ರೆ. ಅದರಲ್ಲಿ ಮತ್ತೆ ಇದು ಸೈಟ್ ನಂಬರ್ ಹಾಕಿರ್ತೀವಿ. ಇಲ್ಲ ಅಂತ ಹೇಳು, ನಾನು ಬೆಂಗಳೂರಲ್ಲಿ ಎಷ್ಟೋ ಲೇಔಟ್ಗಳನ್ನು ನೋಡಿದ್ದೀನಿ. ನಾನೇನು ಲೇಔಟ್ ನೋಡೋದವಳಲ್ಲ. ನಿಮ್ಮನ್ನು ನಾನು ಕರ್ಕೊಂಡು ಹೋಗ್ತೀನಿ, ಇಲ್ಲೇ ಪಕ್ಕದಲ್ಲೇ ಒಂದು ಕರ್ಕೊಂಡು ಹೋಗ್ಬಿಡ್ತೀನಿ ನಾನು ನಿಮ್ಮನ್ನು. ಹಾಗಾದ್ರೆ ಲೇಔಟ್ ನಿಮ್ಮ ಸಾಗರ ಕಡೆ ಹಿಂಗೇನೇ ಮಾಡೋದಾ ಅಂತ ನನಗೆ ಹೆಂಗೆ ಮಾಡೋದು ಅಂದ್ರೆ ಏನ್ ಮಾಡಿರ್ತಾರೆ ಗೊತ್ತಾ, ಕೆಲವೊಂದ್ಸಲ ಇವ್ರು ಮನೆ ಕಟ್ಟಿರೋದಿಲ್ಲ ಅಂತ ಸಮಯದಲ್ಲಿ ಬೇರೆ ಯಾರೋ ಬಂದು ಒತ್ತುವರಿ ಮಾಡಿ ಮನೆ ಲೇಔಟ್. ಓಕೆ ಮೇಡಮ್, 106 ಲೇಔಟ್ ಹಂಗೆ ಆಗಿದೆಯಲ್ಲ. ಇಲ್ಲಿ ಮಲೆನಾಡಲ್ಲಿ ಹೆಚ್ಚು ಕಮ್ಮಿ ಹಾಗೆ ಆಗ್ಬಿಟ್ಟಿದೆ ಅಲ್ವಾ ಸರ್ ನಮ್ದು. ಇನ್ನು ತಾಲೂಕು ಪಂಚಾಯತಿಗೆ ಹೋಗಿ ಅಧ್ಯಕ್ಷರ ಬಳಿ ಈ ಹಗರಣದ ಬಗ್ಗೆ ವಿಚಾರಿಸಿದ್ರೆ ತನಿಖೆ ಮಾಡ್ತೀವಿ ಅಂತಾರೆ. ಅವ್ರು ಕೊಟ್ಟಿರೋ ಅಂಥ ಸರ್ವೆ ನಂಬರೇ ಬೇರೆ ಆಗಿರುತ್ತೆ. ಕಾರಣ ಏನು ಅಂದರೆ ಆ ಕಾಲದಲ್ಲಿ ಅದನ್ನ ಸರ್ವೆ ಮಾಡಿ ಸ್ಕೆಚ್ ಮಾಡಿರಲ್ಲ, ಪ್ಲಾನ್ಡ್ ಆಗಿ ನೀವು ಹೇಳಿದ ರೀತಿಯಲ್ಲಿ ಮಾಡಿರಲ್ಲ. ಈ ಮಲೆನಾಡಲ್ಲಿ ಅವ್ರ ಗದ್ದೆ ತಲಕಟ್ಟು, ಅವ್ರ ಊರಿನ ತಲಕಟ್ಟು ಎಲ್ಲಿದೆಯೋ ಅಲ್ಲೇ ತಗೊಂಡಿದ್ದಾರೆ. ಆ ಸರ್ವೆ ನಂಬರ್ ವ್ಯತ್ಯಾಸ ಆಗಿರುತ್ತೆ, ಹಕ್ಕುಪತ್ರ ಇಟ್ಕೊಂಡಿದ್ದಾರೆ. ಈ ರೀತಿ ತಾಂತ್ರಿಕವಾಗಿ ಸಣ್ಣ ಸಮಸ್ಯೆ ಆಗಿರ್ಬೋದು. ಹಾಗಾದ್ರೆ ಕಳೆದ 2 ದಶಕಗಳಿಂದ ಈ ಅಧಿಕಾರಿಗಳು, ಈ ಜನಪ್ರತಿನಿಧಿಗಳು ಏನ್ ಮಾಡ್ತಿದ್ರು? ಆಶ್ರಯದಂಥ ಪ್ರಮುಖ ಯೋಜನೆಯನ್ನೇ ಯಶಸ್ವಿಯಾಗಿ ಜಾರಿಗೆಗೊಳಿಸಲು ಇವರಿಗೆ ಸಾಧ್ಯವಾಗಿಲ್ಲ ಅಂದ್ರೆ ಇವರು ಆ ಹುದ್ದೆಯಲ್ಲಿ ಇರಲು ಯೋಗ್ಯರೇ ಅಲ್ಲ ಅನ್ನೋದು ಸ್ಪಷ್ಟ.